ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿನ್ನೆ ಒಬ್ಬರು ಸಿಸ್ಟರು ಪಾಪ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ತೋರಿಸಿ ಅಂತ ಕಮೆಂಟ್ ಆಗ್ತಾನೆ ಇದ್ದಾರೆ. ನಾನು ಆಲ್ರೆಡಿ ವೀಡಿಯೋಸ್ ಹಾಕಿದ್ದೀನಿ, ಆದರೂ ಅವ್ರಿಗೋಸ್ಕರ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದೇನೆ ನಮ್ಮ ಮಿಷನ್ನು, ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷನ್. ನೋಡಿ, ಇದು ಬಂದ್ಬಿಟ್ಟು ಬರ್ನಿನ B500 ಅಂತ ಕಂಪ್ನಿ. ಏನಪ್ಪ ಅಂದರೆ, ಇದು ನಾನು ತಗೊಂಡಾಗ ಇದು ಹೆಚ್ಚು ಕಮ್ಮಿ 4 ವರ್ಷ ಆಯಿತು. ಇದು ಇನ್ನೂ ನಾನು ಲೋನ್ ಕಟ್ತಾನೆ ಇದ್ದೀನಿ. ಲೋನಲ್ಲಿ ತೊಗೊಂಡಿರೋದು, ಅಂದರೆ ನಾನು ಮುದ್ರಾ ಲೋನ್ ಮಾಡಿಸಿದ್ದೆ, ಆ ಲೋನಲ್ಲಿ ತೊಗೊಂಡಿರುವಂಥದ್ದು. ಹಂಗಾಗಿ ಇನ್ನೂ ಕಟ್ತಾ ಇದ್ದೀನಿ, ಇನ್ನೊಂದು 2 ಇಯರ್ಸ್ ಇದೆ. ಹಾಗಾಗಿ ಒಂದು 4,000 ಮಂತ್ಲಿ ಕಟ್ತಾ ಇರೋದು. ನನಗೆ ಇದಕ್ಕೆ ಆವಾಗ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾನೊಂದು ಮೂರು ಲಕ್ಷಕ್ಕೆ ದೊಡ್ಡ ಸಿಂಗಲ್ ಹೆಡ್ ಮಿಷಿನ್ ಬರ್ತಾಯಿತ್ತು, 3 ಲಕ್ಷಕ್ಕೇನೆ ಆವಾಗ. ಈಗ 4 ಲಕ್ಷ ಆಗುತ್ತೆ. ನೀವು ಸಿಂಗಲ್ ಹೆಡ್ ಮಿಷಿನ್ ತೊಗೋತೀನಿ ಅಂದರೆ, ಸಿಂಗಲ್ ನೀಡಲ್ಲ, ಸಿಂಗಲ್ ಹೆಡ್ ಮಿಷಿನ್, ಓಕೆನಾ. ಸಿಂಗಲ್ ನೀಡಲ್ ಇದು ಒಂದೇ ಒಂದು ಸೂಜಿ ಬರುತ್ತೆ. ಅದರಲ್ಲಿ 10, 7, 8 ಆ ಥರ ಬರುತ್ತೆ. ಸಿಂಗಲ್ ಹೆಡ್ ಅಂದರೆ ಒಂದರಲ್ಲೇ 10 ಸೂಜಿ 8 ಸೂಜಿ ಆ ಥರ ಬರುತ್ತೆ. ಅದನ್ನು ತಗೊಳ್ಳಿ. ಈಗ ಎಲ್ಲರೂ ಅದೇ ತಗೋತಾ ಇರೋದು. ಈ ಥರದ್ದು ಯಾರೂ ಇಷ್ಟಪಡಲ್ಲ. ಏನಕ್ಕಪ್ಪ ಅಂದರೆ, ಅರ್ಧ ಡಿಸೈನ್ ಒಂದ್ಸಲ ಹಾಕ್ಬೇಕು, ಇನ್ನರ್ಧ ಡಿಸೈನ್ ಒಂದ್ಸಲ ಹಾಕ್ಬೇಕು, ಓಕೆನಾ. ತುಂಬ ಟೈಮ್ ತಗೊಳುತ್ತೆ. ವರ್ಕ್ ಮಾತ್ರ ನೀಟಾಗಿ ಬರುತ್ತೆ, ವರ್ಕ್ದೇನು ಕಂಪ್ಲೇಂಟ್ ಇಲ್ಲ. ಆದರೆ ಟೈಮಿಂಗ್ಸ್ ಜಾಸ್ತಿ ತಗೊಳುತ್ತೆ, ಓಕೆನಾ. ನೀವು ಎಂತೇ ಸಿಂಪಲ್ ಹಾಕ್ತೀನಿ ಅಂದ್ರೂ ಒಂದ್ಸಲ ಅರ್ಧ ಹಾಕ್ಬೇಕು, ಇನ್ನೊಂದ್ಸಲ ಅರ್ಧ ಹಾಕ್ಬೇಕು. ಸ್ಲೀವ್ ಗ್ರ್ಯಾಂಡ್ ಆಗಿದ್ರೆ 2 ಸಲ ಹಾಕ್ಬೇಕು ಒಂದು ಸ್ಲೀವ್ಸ್ಗೆ, ಆ ಥರ ಆಗುತ್ತೆ. ಆಮೇಲೆ ದಾರ ಚೇಂಜ್ ಮಾಡ್ತಾ ಇರಬೇಕು, ತುಂಬಾನೇ ರಿಸ್ಕ್ ಇದೆ. ಹಂಗಾಗಿ ಈಗಿನವರು ಯಾರಾದರೂ ಬಿಸ್ನೆಸ್ಗೆ ಆಗಲಿ ಮನೆಗೆ ಆಗಲಿ, ಇವಾಗ ಯಾರು ಮನೆಗೆ ಅಂತ ಲಕ್ಷಾಂತರ ರೂಪಾಯಿ ಇಟ್ಟು ತಗೊಳ್ಳಲ್ಲ, ಓಕೆ. ನನಗೆ ಅವಾಗ ಅಷ್ಟು ಐಡಿಯಾನು ಇರಲಿಲ್ಲ. ಸದ್ಯಕ್ಕೆ ಈಗ ತಗೊಳ್ಳೋಣ ಆಮೇಲೆ ನೋಡೋಣ ಅಂತ ಅಂದರೆ, ನನಗೆ ಅವಾಗ ಐಡಿಯಾ ಇದ್ದಿದ್ರೆ ತಗೊಬಿಡ್ತಿದ್ದೆ. ನನಗೆ ಐಡಿಯಾ ಇರಲಿಲ್ಲ. ಸದ್ಯಕ್ಕೆ ಈಗ ತಗೊಳ್ಳೋಣ ಬಿಡು ಅನ್ನಿಸ್ತೇ ಹೊರ್ತು, ಅವಾಗ ಅವರು ಹೇಳಲಿಲ್ಲ ನೀವು ನೆಕ್ಸ್ಟ್ ತಗೊಳ್ಳೋ ಪರಿಸ್ಥಿತಿ ಇರುತ್ತೋ ಇಲ್ವೋ, ಅದು ಚಿಕ್ಕ ಅಮೌಂಟ್ ಅಲ್ಲ. ಇದು ಲಕ್ಷಾಂತರ ರೂಪಾಯಿ ಹಾಕೋದ್ರಿಂದ ಒಂದು ಸಲ ಹಾಕ್ತೀರಾ ಅಂದರೆ ಕಷ್ಟನೋ ಸುಖನೋ ತಗೊಂಡು ಹಾಕಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಅಂಗಡಿ ಮಾಡ್ತೀನಿ ಇಲ್ಲ ಮನೆ ಮಾಡ್ತೀನಿ ಅಂದರೆ ಸ್ವಲ್ಪ ಜನಕ್ಕೆ, ಇವಾಗ ಮನೇಲಿ ಮಾಡಿದ್ರು ಸ್ವಲ್ಪ ಜನಕ್ಕೆ ಗೊತ್ತಾಗೋವರೆಗೂ ಕಷ್ಟಪಡಬೇಕು. EMI ತಗೊಂಡ್ರೆ EMI ಕಟ್ಟಬೇಕು. ಇವಾಗ ನೀವೆಲ್ಲ ಸಾಲ ತಗೊಂಡ್ರು ಅಲ್ಲಿ ಕಟ್ಟಬೇಕಾಗುತ್ತೆ. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ತಗೊಳ್ಳಿ ಮಿಷಿನ್, ಓಕೆನಾ. ಇವಾಗ ಸುಮ್ಮನೆ ಎಲ್ಲೋ ತಗೊಬಿಟ್ಟು ಅಯ್ಯೋ ಇವಾಗ ಬರುತ್ತೆ, ಇವತ್ತು ಮಿಷಿನ್ ತಗೊಂಡು ನೋಡ್ತೀನಿ, ನೆಕ್ಸ್ಟ್ ತಿಂಗಳ ಲಕ್ಷ ದುಡ್ಡು ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡಿ, ಓಕೆನಾ. ನಾನು ಹೇಳೋದೇನಂದರೆ, ನಿಮ್ಮ ಲಕ್ಕು ಚೆನ್ನಾಗಿದ್ದು ಕಸ್ಟಮರ್ ಬರ್ಬೋದು, ಬರ್ದೇನೂ ಇರ್ಬೋದು, ಓಕೆನಾ. ಬಂದರೆ ನಿಮ್ಮ ಲಕ್ಕು ಚೆನ್ನಾಗಿದೆ, ಬಂದ ತಕ್ಷಣ ಮಾಡಿಕೊಡಿ. ಹಂಗೆ ರನ್ನಿಂಗ್ ಆಗುತ್ತೆ, ಅಮೌಂಟ್ ಬರುತ್ತೆ, ಕಟ್ಕೊಂಡು ಸಾಲ ತೀರ್ಸ್ಕೊಬೋದು. ಅಕಸ್ಮಾತ್ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ ಅಲ್ವಾ. ಅದಕ್ಕೆ ಫಸ್ಟೇ ತಯಾರಿ ಮಾಡ್ಕೊಂಡಿರಿ. ಅಕಸ್ಮಾತ್ ಈ ತಿಂಗಳು ಬಂದಿಲ್ವಾ, ನಾನೇ ಕಟ್ಕೋತೀನಿ ಯಾವುದೋ ಅಮೌಂಟಲ್ಲಿ, ಇಲ್ಲ ಇನ್ಯಾವ್ದಾರ ನಮ್ಮ ಮಕ್ಕಳದೋ ಇಲ್ಲಿ ನಿಮ್ಮ ಹಸ್ಬೆಂಡ್ದೋ ಯಾವ್ದಾರು ದುಡ್ಡು ಬರುತ್ತೆ ಅದು ಕಟ್ತೀನಿ ಅನ್ನೋದು ಒಂದು ಕಾನ್ಫಿಡೆಂಟ್ ಇರಬೇಕು. ಇದನ್ನೇ ನಂಬ್ಕೊಂಡಂತೂ ಮಾಡೋಕೆ ಹೋಗ್ಬೇಡಿ. ಅಂದರೆ ನಾನು ಹೇಳೋದೇನೆಂದರೆ, ಇವಾಗ ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಇವ್ರು ತಗೊಂಡ್ರು ಅಂದ್ಬಿಟ್ಟು ತಂದುಬಿಡ್ತಾರೆ, ಕಸ್ಟಮರೇ ಬರಲ್ಲ. ನಾವೇನಕ್ಕಪ್ಪ ತಗೊಂಡ್ವಿ ಅಂದರೆ, ಕೊರೋನಾ ಟೈಮಲ್ಲಿ ನನಗೆ ಬಿಸ್ನೆಸ್ ಡಲ್ ಆಯಿತು. ಅದಕ್ಕೋಸ್ಕರ ಇದ್ರ ಜೊತೆಗೆ ಟೈಲರಿಂಗ್ ಜೊತೆಗೆ ಏನಾದರೂ ಮಾಡಬೇಕು ಅಂದಾಗ ನನಗೆ ಈ ಐಡಿಯಾ ಬಂತು. ನಾನು ನನ್ನ ಮಿಷಿನು ಎಂಬ್ರಾಯ್ಡಿಂಗ್ ಕಲ್ತ್ಕೊಳ್ಳೋಣ ಅಂತಲೇ 2-3 ಕಡೆ ವಿಚಾರಿಸಿದೆ. ಒಂದು ಕಡೆ 5,000 ಹೇಳಿದ್ರು, ಒಂದು ಕಡೆ 10,000 ಹೇಳಿದ್ರು, 3 ತಿಂಗಳು ಟ್ರೈನಿಂಗ್ ಅಂತೆಲ್ಲ ಹೇಳಿದ್ರು. ನಾನು ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಂಡು ಹೋಗೋಣ ಅನ್ನೋ ಅಷ್ಟರಲ್ಲಿ ಇನ್ನೊಬ್ರು ನಮ್ಮ ಫ್ರೆಂಡ್ ಏನು ಮಾಡಿದ್ರು, ಸ್ಟಿಚಿಂಗ್ ಮಾಡ್ತೀಯಾ, ಈ ಥರ ಕಂಪ್ಯೂಟರ್ ಮಿಷಿನ್ ತೊಗೊಂಡ್ಬಿಡು. ಮಿಷಿನ್ ಅಂದರೆ ನಮ್ಗೆ ಇಷ್ಟು ಐಡಿಯಾ ಇರಲಿಲ್ಲ, ಅದೇ ರೆಡಿ ಮಾಡುತ್ತೆ, ನೀವು ಸ್ಟಿಚಿಂಗ್ ಮಾಡ್ಕೋಬೋದು ಅಂತ ಐಡಿಯಾ ಕೊಟ್ಟರು. ಆವಾಗ ಯೋಚನೆ ಮಾಡಿ ನೋಡೋಣ, ಅದು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಆವಾಗ ಮುದ್ರಾ ಲೋನಿಗೆ ಟ್ರೈ ಮಾಡಿ, ಸದ್ಯ ನಮ್ಮ ಲಕ್ಕಿಗೆ ಲೋನ್ ಸಿಕ್ತು, ಅಂದರೆ ಸಬ್ಸಿಡಿ ಲೋನು. ಹಾಗಾಗಿ ಈಗೂ ಇದೆ ಅದು. ಆದರೆ ಅದನ್ನು ಯಾವಾಗಿರುತ್ತೆ ಏನು ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹೆಣ್ಮಕ್ಳು ಯೂಸ್ ಮಾಡ್ಕೋಬೋದು, ಓಕೆನಾ. ಯಾರಾದರೂ ಬಿಸ್ನೆಸ್ ಮಾಡ್ತೀವಿ ಈ ಥರ ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಮಿಷಿನ್ಗಳು ತೊಗೋತೀನಿ ಅನ್ನೋದಾದರೆ, ಇಲ್ಲ ಟೈಲರಿಂಗ್ ಶಾಪ್ ಮಾಡ್ತೀನಿ ಅನ್ನೋದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ನಾನು ಆಲ್ರೆಡಿ ಒಂದು ವೀಡಿಯೋನೂ ಹಾಕಿದ್ದೀನಿ, ಓಕೆನಾ. ಹಂಗಾಗಿ ಆ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಬ್ಸಿಡಿನೂ ಸಿಗುತ್ತೆ. ಧೈರ್ಯವಾಗಿ ಒಂದು ಬಿಸ್ನೆಸ್, ಇವಾಗ ನೋಡಿ, ಇವಾಗ ಅಂಗಡಿ ಮಾಡ್ಕೊಂಡು ಈ ಮಿಷಿನ್ ನಾನು ಇರೋವರೆಗೂ ಇರುತ್ತೆ, ಓಕೆನಾ. ಈ ಮಿಷಿನ್ ಇದ್ದೇ ಇರುತ್ತೆ, ಈ ಮಿಷಿನ್ ಅಂತ ಏನೂ ಆಗೋದಿಲ್ಲ. ಹಂಗಾಗಿ ಇವಾಗ ಎಷ್ಟು ದಿನ ಆದರೂ ಕೆಲಸ ಮಾಡ್ತಾನೆ ಇರ್ಬೋದು, ಓಕೆನಾ. ಹಂಗಾಗಿ ಈ ದೊಡ್ಡ ಮಿಷಿನ್ ತೊಗೊಂಡ್ಬಿಟ್ರೆ ಅಂತೂ ಇನ್ನೂ ಈಸಿ ಇರುತ್ತೆ. ಹಂಗೆ ತಗೊಳ್ಳಿ. ಬಿಸ್ನೆಸ್ ಆಗಲಿ, ಇವಾಗ ಯಾರು ಮನೆಗೆ ಅಂತ ಯಾರು ತೊಗೊಳಲ್ಲ ಬಿಡಿ, ಬಿಸ್ನೆಸ್ಗೆ ಅಂತಲೇ ತೊಗೊಳ್ಳೋದು. ಈ ಥರದ ಮಿಷಿನ್ ಯಾರು ತೊಗೊಳಕ್ಕೆ ಹೋಗ್ಬೇಡಿ, ಓಕೆನಾ. ಅವಾಗ ನಮ್ಗೆ ಯಾರು ಹೇಳಲಿಲ್ಲ, ನಂಗೆ ಗೊತ್ತಾಗಲಿಲ್ಲ. ನಾನು ಮಿಷಿನ್ ತೊಗೊಂಡಾದ್ಮೇಲೆ ನನಗೆ ಗೊತ್ತಾಯಿತು. ಅವಾಗ ಯಾರೋ ನೀವು ಬಿಸ್ನೆಸ್ಗೆ ಅಂತಲೇ ತೊಗೊಂಡ್ರೆ ಈ ಥರದ್ದು ತೊಗೋಬೇಡಿ ಅಂತ ಆಮೇಲೆ ಒಂದು ವಿಡಿಯೋ ನೋಡಿ ಗೊತ್ತಾಯಿತು. ಮೊದಲೇ ನಾ ವಿಡಿಯೋ ನೋಡಿದ್ದಿದ್ರೆ ನಾನು ತೊಗೋತಾ ಇರಲಿಲ್ಲ.
ಹಂಗಾಗಿ ಆಮೇಲೆ ಯಾರೋ ಹೇಳಿದ್ರು ಸಿಂಗಲ್ ಹೆಡ್ ಆದರೆ ನೆಕ್ ಫುಲ್ಲು ಬರುತ್ತೆ, ಇವಾಗ ಹಾಫ್ ಹಿಂಗ್ ಹೆಚ್ಚು ಕಡಿಮೆ ಆದರೆ ಇವಾಗ ಒಬ್ರು ಕಸ್ಟಮರ್ ಒಪ್ಪಲ್ಲ, ಸೀರೆನೇ ಕೊಡಿಸಿ ಅಂತ ಕೂತ್ಕೊಂಡ್ಬಿಡ್ತಾರೆ. ಹಂಗಾಗಿ ನಾನೇನು ಮಾಡಿದೆ, ಗೊತ್ತಾಗಲಿಲ್ಲ ಅವಾಗ ನನಗೆ 4 ವರ್ಷದಿಂದ. ಅವಾಗ ಆಮೇಲೆ ಜಾಸ್ತಿ ರನ್ನಿಂಗು ಇರಲಿಲ್ಲ, ಸಿಂಗಲ್ ಹೆಡ್ ಮಿಷಿನು ಕಮ್ಮಿ. ಅವಾಗ ಈ ಥರದ ಮಿಷಿನೇ ರನ್ನಿಂಗು. ಇದರಲ್ಲಿ ಬರ್ನಿನೋ, ಬ್ರದರು, ಉಷಾ ಈ 3 ರನ್ನಿಂಗ್ ಇತ್ತು. ಓಕೆನಾ. ನಾನು ಉಷಾ ಕಂಪ್ನಿಯವ್ರದ್ದು ಮಾಡಿದೆ, ಅವ್ರು ಯಾಕೋ ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಮೇಲೆ ಈ ಮಿಷಿನ್ ತೊಗೊಂಡಿದ್ದು ನನಗೆ ಇಲ್ಲಿ ಮನೆಗೆ ಹತ್ರನೇ ಇತ್ತು ಸ್ವಲ್ಪ, ಹಂಗಾಗಿ ಆಮೇಲೆ ರಿಪೇರಿ ಆದರೆ ಬಂದರೆ ಹೋದರೆ ಹೆಲ್ಪ್ ಆಗುತ್ತೆ ಹತ್ರ ಇರೋದ್ರಿಂದ ಅಂದ್ಬಿಟ್ಟು ಅವಾಗ ಈ ಮಿಷಿನ್ ಚಾಯ್ಸ್ ಮಾಡಿಕೊಂಡೆ ನಾನು. ಹಂಗಾಗಿ ಸಿಸ್ಟರ್ ನೋಡಿ, ಇದೇನೇ ಮಿಷಿನಲ್ಲಿ ವರ್ಕ್ದೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ನೀವೇನಾದರೂ ತೊಗೋಬೇಕು ಅಂತ ಐಡಿಯಾ ಇದ್ದರೆ ಈ ಥರದ ಮಿಷಿನ್ ತೊಗೋಬೇಡಿ. ಇದು 1,80,000 ಆಗಿತ್ತು ಅವಾಗ. ಓಕೆನಾ. 1,80,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಆಮೇಲೆ ಎಕ್ಸ್ಟ್ರಾ ಮಾಮೂಲಿ ದಾರಗಳಿಗೆಲ್ಲ ಹಾಳು ಮೂಳು ಅದು ಇದು ಏನೇನೋ ಕೊಟ್ಬಿಟ್ಟು ಅದೊಂದು 20,000 30,000 ಆಗಿತ್ತು ಮೇಲೆ. ಇದು 1,80,000. ಈ ಥರ ಫ್ರೇಮ್, ಇದು ದೊಡ್ಡ ಫ್ರೇಮ್. ಓಕೆನಾ. ಇದೇ ನಾನು ಡೈಲಿ ಯೂಸ್ ಮಾಡುವಂಥ ಫ್ರೇಮು ಬ್ಲೌಸ್ಗೆ. ಇದು ಹೇಳ್ದೆಲ್ಲ ಒಂದ್ಸಲ ಅರ್ಧ ಹಾಕ್ಬೇಕು, ಇನ್ನೊಂದ್ಸಲ ಅರ್ಧ ಹಾಕಬೇಕು, ಆ ಥರ ಇದರಲ್ಲೇ ನಾವು ಅಡ್ಜಸ್ಟ್ ಮಾಡಬೇಕು ಬ್ಲೌಸ್ನ. ಇನ್ನು 3 ಫ್ರೇಮ್ ಇದೆ ಚಿಕ್ಕದು, ಅದೇನು ನಾನು ಯೂಸ್ ಮಾಡಲ್ಲ. ಅದು ಬ್ಲೌಸ್ಗಳಿಗೆ, ಇದು ಡ್ರೆಸ್ಗೆ ಇಲ್ಲ ಟೀ ಶರ್ಟ್ಸ್ಗೆ ಹೂವು ಕೂರ್ಸೋದು ಆ ಥರದ್ದೆಲ್ಲ ಇದೆ. ನಾನು ಅದೇನು ಯೂಸ್ ಮಾಡಲ್ಲ, ಇದೊಂದೇ ಯೂಸ್ ಮಾಡೋದು. ಆ ಥರ ಇದೆ. ಹಾಗಾಗಿ ನೀವೇನಾದ್ರು ತೊಗೋತೀನಿ ಅಂದರೆ ತೊಗೊಳ್ಳಿ, ಇಲ್ಲ ಮನೇಲೇ ಮಾಡ್ತೀನಿ ಅಂದರೆ ಸ್ವಲ್ಪ ಅಕ್ಕಪಕ್ಕದ ಜನಕ್ಕೆ ಹೇಳ್ಕೊಬೇಕಾಗುತ್ತೆ ಒಂದು. ಆಮೇಲೆ ನೀವು ಬಂದ ತಕ್ಷಣ ಒಂದಷ್ಟು ಬ್ಲೌಸ್ಗಳಿಗೆ ರೆಡಿ ಮಾಡಿ ಸ್ಟೇಟಸ್ಗೆ ಹಾಕೋದು, ಇಲ್ಲ ಅಕ್ಕಪಕ್ಕದವ್ರಿಗೆ ಹೇಳೋದು, ನಿಮ್ಮ ಅಮ್ಮ ಅಕ್ಕ ತಂಗಿರಿಗೆ ದೊಡ್ಡಮ್ಮ ಚಿಕ್ಕಮ್ಮದಿರಿಗೆ ಹಾಕೊಡೋದು, ಆ ಥರ ಎಲ್ಲ ಮಾಡಬೇಕಾಗುತ್ತೆ. ಅಂದರೆ ಪ್ರಚಾರ ಮಾಡ್ಕೊಳ್ಳೋಕ್ಕೆ. ನಿಮ್ಗೆ ಏನಾದರೂ ಟೈಲರಿಂಗ್ ಗೊತ್ತಿಲ್ಲದೇ ಮಾಡ್ತೀನಿ ಅಂದರೆ, ಟೈಲರಿಂಗ್ ಜೊತೆಗೆ ಮಾಡ್ತೀರಾ ಅಂದರೆ ಮಾಡಿ ಆರಾಮಾಗಿ ಮಾಡ್ಬೋದು. ಆದರೆ ಅದು ಹೇಳ್ದಂಗೆ ಸಿಂಗಲ್ ಹೆಡ್ ಆದರೆ ಸ್ವಲ್ಪ ರಿಸ್ಕ್ ಇರುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಟೈಲರಿಂಗಲ್ಲಿ ಇದ್ದೀರಾ ಅಂದರೆ ಅದೇನು ಕಷ್ಟ ಆಗಲ್ಲ. ಟೈಲರಿಂಗ್ ಕೆಲಸ ಇರುತ್ತೆ, ಅದ್ರ ಜೊತೆಗೆ ಇದನ್ನು ಮೇಂಟೈನ್ ಮಾಡ್ಬೋದು, ತೊಂದರೆ ಇಲ್ಲ. ಅದೇ ಈ ಥರದ್ದು ತೊಗೋಬೇಡಿ, ಸಿಂಗಲ್ ಹೆಡ್ ತೊಗೊಳ್ಳಿ. ಓಕೆನಾ. ಅದು 4 ಲಕ್ಷ ಆಗುತ್ತೆ. ಇವಾಗ ನೀವು ಸಿಂಗಲ್ ಹೆಡ್ಡಲ್ಲಿ ಯಾವ್ದಾದ್ರು ತೊಗೊಳ್ಳಿ, 4 ಲಕ್ಷ ಅಂತೂ ಇದ್ದೇ ಇದೆ. ಓಕೆನಾ. ಇಲ್ಲಿ ಇದೇ ಥರದ್ದೇ ತೊಗೋತೀನಿ ಅಂದರೆ ತುಂಬ ರಿಸ್ಕ್ ಇದೆ. ಆಮೇಲೆ ಈಗ ಒಂದೊಂದು ಬ್ಲೌಸ್ ಬಂದಾಗ, ಏನೋ ಒಂದ್ಸಲ ಜಾಸ್ತಿ ಬ್ಲೌಸ್ ಬಂದಾಗ ತುಂಬ ರಿಸ್ಕ್ ಆಗುತ್ತೆ. ತುಂಬಾ ಇವೆಲ್ಲ ಹೇಳ್ದಲ್ಲ, ಒಂದೊಂದಕ್ಕೂ ಹಾಕೋಕ್ಕೂ, ಆಮೇಲೆ ಬುಟೀಸ್ ಹಾಕೋಕ್ಕಂತೂ ತುಂಬಾ ಕಷ್ಟ. ಸ್ಲೀವ್ಸ್ಗೆ ಹಾಕ್ಬೋದು, ಬ್ಯಾಕ್ಗಂತೂ ಹಾಕೋಕ್ಕೆ ತುಂಬಾ ರಿಸ್ಕ್ ಐತೆ. ನಾನು ಅದಕ್ಕೆ ಬುಟೀಸೇ ಹಾಕಕ್ಕೆ ಹೋಗಲ್ಲ. ಅದರಲ್ಲೇ ಬಂದಿದ್ದರೆ ಡಿಸೈನಲ್ಲೇ ಇದ್ದರೆ ಹಾಕ್ತೀನಿ, ಇಲ್ಲಾಂದ್ರೆ ಹಾಕಕ್ಕೆ ಹೋಗಲ್ಲ. ಹಂಗಾಗಿ ನೀವೇನಾದರೂ ಆ ಥರ ಇದ್ದರೆ ಸಿಂಗಲ್ ಹೆಡ್ ಮಿಷಿನ್ ತೊಗೊಬಿಡಿ. ಅದು ನೆಕ್ಕು ಫ್ರಂಟು ಒಂದ್ಸಲ ಬರುತ್ತೆ, ಸ್ಲೀವ್ಸ್ 2 ಸ್ಲೀವ್ಸ್ನು ಒಂದ್ಸಲ ಬರುತ್ತೆ, ನಿಮಗೆ ಆರಾಮಾಗಿ ಆಗುತ್ತೆ. ಆಮೇಲೆ ಜಾಯಿಂಟಿಂಗ್ ಬರಲ್ಲ, ಬುಟೀಸ್ಗಳು ಚೆನ್ನಾಗಿ ಹಾಕ್ಬೋದು. ಫಿನಿಶಿಂಗು ಅಂದರೆ ಅದ್ರ ಜರಿ ಹಾಕ್ಬೋದು, ಇದ್ರಲ್ಲಿ ಜರಿ ಹಾಕೋಕ್ಕಾಗಲ್ಲ. ಓಕೆನಾ. ಇಷ್ಟು ಬೆನಿಫಿಟ್ ಇದೆ. ಹೇಳಿದ್ನಲ್ಲ, ನನಗೆ 3 ಲಕ್ಷನೇ ನಾನು ಸ್ಯಾಂಕ್ಷನ್ ಆಗಿದ್ದು. ಆದರೆ ನನಗೆ ಮಿಷಿನು ಗೊತ್ತಾಗಲಿಲ್ಲ. ಅವಾಗ ಆ ಮಿಷಿನ್ ತೊಗೊಂಬಿಟ್ಟಿದ್ರೆ ಇವತ್ತು ಇನ್ನೂ ಸಖತ್ ಇಂಪ್ರೂವ್ಮೆಂಟ್ ಮಾಡ್ಕೊಬಿಡ್ತಿದ್ದೆ. ಆದರೆ ಈಗೇನಪ್ಪ ಅಂದರೆ ಜೈಂಟಿಂಗ್ ಮಾಡಬೇಕು. ಅದೇ ಹೇಳಿದ್ನಲ್ಲ, ಬೋಟಿಕ್ಗಳಲ್ಲಿ ಕೇಳಕ್ಕೆ ಹೋಗಲ್ಲ ನಾನು, ನನ್ನ ಹತ್ರ ಎಷ್ಟು ಬರುತ್ತೆ ಅಷ್ಟೇ. ಇನ್ನು ಕೆಲವ್ರಿಗೆ ಗೊತ್ತಿರೋರು ಇನ್ಸ್ಟಾದಲ್ಲಿ ಮಾಡ್ಕೋಬೋದು. ಇನ್ಸ್ಟಾದಲ್ಲಿ ಡಿಸೈನ್ಸ್ಗಳನ್ನ ಹಾಕಿ ನಾವು ಈ ಥರ ವರ್ಕ್ ಮಾಡ್ಕೊಡ್ತೀವಿ ಅಂತ ಪ್ರಚಾರ ಮಾಡ್ಕೋಬೋದು. ಅದು ಚೆನ್ನಾಗಿ ಸ್ವಲ್ಪ ಫೋನಲ್ಲಿ ಯೂಸ್ ಮಾಡೋಕ್ಕೆ ಬರಬೇಕು, ನನಗಷ್ಟು ಬರಲ್ಲ. ಹಂಗಾಗಿ ಅದರಲ್ಲಿ ಸ್ವಲ್ಪ ಡಲ್ಲು. ಹಂಗಾಗಿ ನಾನು ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಮಾಡಿಲ್ಲ. ಅದ್ರಲ್ಲಿ ಮಾಡಿರೋ ತುಂಬ ಜನ ನೋಡಿದ್ದೀನಿ ನಾನು. ಅದರಲ್ಲೂ ಸಕ್ಸಸ್ ಆಗಿರೋರು ಇದ್ದಾರೆ. ಈಗೆಲ್ಲ ಇನ್ಸ್ಟಾದಲ್ಲೇ ಜಾಸ್ತಿ ಸಕ್ಸಸ್ ಕಾಣ್ತಾ ಇರೋದು. ಸೇಲ್ ಮಾಡೋದಾಗಲಿ, ಈ ಥರ ಸ್ಟಿಚ್ಚಿಂಗು ವರ್ಕು ಎಲ್ಲ ನಡೀತಾ ಇದೆ. ಓಕೆನಾ. ಅದ್ರಲ್ಲಿ ಬೇಕಾದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಫೋನಲ್ಲಿ ಚೆನ್ನಾಗಿ ಬರುತ್ತೆ ಅನ್ನೋದಾದರೆ ಮಾಡಿ, ಅದು ಸಕ್ಸಸ್ ಆಗುತ್ತೆ. ಆವಾಗ ಮಿಷಿನ್ ತೊಗೊಂಡು ಕೆಲವರು ಮನೆ ಹತ್ರ ಬರದೇ ಇದ್ರೂ ಆನ್ಲೈನಲ್ಲೇ ಜಾಸ್ತಿ ಇಟ್ಕೊಂಡಿದ್ದಾರೆ. ಓಕೆನಾ. ಕೊರಿಯರ್ ಮಾಡೋದು, ಆರ್ಡ್ರ್ ತೊಗೊಳ್ಳೋದು, ಆ ಥರದ್ದೇ ಜಾಸ್ತಿ ಇಟ್ಕೊಂಡಿದ್ದಾರೆ. ಮನೆ ಹತ್ರ ಯಾವುದೂ ಕಸ್ಟಮರ್ಸೇ ಬರಲ್ಲ, ಆ ಥರದ್ದು ಇದೆ. ಓಕೆನಾ. ಹಂಗಾಗಿ ನೀವೇನಾದರೂ ಮಾಡ್ತೀನಿ ಅನ್ನೋದಾದರೆ ಈ ಮಿಷಿನ್ ಅಂತೂ ತೊಗೋಬೇಡಿ, ಸಿಂಗಲ್ ಹೆಡ್ ಮಿಷಿನ್ ತೊಗೊಳ್ಳಿ. ಓಕೆನಾ. 4 ಲಕ್ಷ ಆಗುತ್ತೆ. ಒಟ್ಟು ನನಗೂ ಆಸೆ ಇದೆ ತೊಗೋಬೇಕು ಅಂತ, ಆದರೆ ಈಗ ಬೇಡ. ಈಗ ನಮ್ಮದು ಬೇರೆದು ಸ್ವಲ್ಪ ಪ್ರಾಬ್ಲಮ್ಸ್ಗಳಿದೆ, ಅದೆಲ್ಲ ಕ್ಲಿಯರ್ ಆದಮೇಲೆ ತೊಗೋಬೇಕು ಅಂತ ಆಸೆ ಇದೆ. ದೊಡ್ಡ ಮಿಷಿನ್ ತೊಗೋಬೇಕು ಅಂತ ಸದ್ಯಕ್ಕೆ ಇವಾಗ ಆಸೆ ಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದನ್ನು ತಗೊಳ್ಳೋದು ದೊಡ್ಡದಲ್ಲ, ಇದನ್ನೇ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಓಕೆನಾ. ಒಂದು ಚೂರು ರಿಪೇರಿ ಆದ್ರೂ ಸಾವಿರಾರು ರೂಪಾಯಿ ಇಟ್ಕೊಂಡಿರ್ಬೇಕು. ಓಕೆನಾ. ಹಂಗಾಗಿ ಅದಕ್ಕೋಸ್ಕರನೇ ಭಯ ಆಗುತ್ತೆ ನನಗೆ ದೊಡ್ಡ ಮಿಷಿನ್ ತಗೊಳಕ್ಕೆ. ಇವಾಗ 4 ಲಕ್ಷ ನಾವು ಇಟ್ಬಿಟ್ಟು ತಂದು ಅದು ಸಾಲ ತೀರ್ಸೋಷ್ಟೇ ಅದು ರಿಪೇರಿಗೆ ಬಂದ್ಬಿಟ್ರೆ ಅಲ್ವಾ. ಆಮೇಲೆ ಅದರಿಂದ ಅರ್ಧಕ್ಕರ್ಧ ದುಡ್ಡು ಕಟ್ಟಬೇಕಾಗುತ್ತೆ. ಒಂದೊಂದು 10,000 20,000 30,000 ಹಂಗೆ ಬಂದ್ಬಿಡುತ್ತೆ. ಇದು ಫಸ್ಟ್ ತಗೊಂಡಾಗ ನಮಗೆ ಅವನು ಟ್ರೈನಿಂಗ್ ಕೊಡಕ್ಕೆ ಬಂದಿದ್ರು ಬಸ್ಸರು. ಅವ್ರು ಹೇಳಿದ್ರು, ಇದನ್ನ ಹುಷಾರಾಗಿ ಇಟ್ಕೊಳ್ಳಿ, ಇದು 10,000 ಆಗುತ್ತೆ ಅಂತ ಹೇಳಿದ್ರು ನಮಗೆ. 10,000
ಆಮೇಲೆ ನಾನು ಅದಾದ್ಮೇಲೆ 2 ವರ್ಷಕ್ಕೆ ಆಲ್ರೆಡಿ ಹೋಯ್ತು. ಇದು ರಿಪೇರಿಗೆ ಬಂತು. ಇದಕ್ಕೆ 18,000 ತಗೊಂಡ್ರು. ಇವಾಗ ಒಂದು ಬ್ಲೌಸ್ ಡಿಸೈನ್ ಹಾಕಿದ್ದೀನಿ, ಅದು ಏರುಪೇರು ಆಗ್ತೈತೆ. ಅವಾಗ ಯಾಕೆ ಅಂತ ಕೇಳಿದಕ್ಕೆ ಇದೇ ಹೋಗೈತೆ ಅಂತ ಹೇಳ್ಬಿಟ್ಟು, ಅವಾಗ ಏನು ಮಾಡಿದೆ, ಇದಕ್ಕೆ ದುಡ್ಡು ಕೊಟ್ಟು ಆರ್ಡ್ರ್ ಕೊಡ್ಬೇಕು ನಾವು. ಅವಾಗ ಇದನ್ನ ಈ ಕಂಪ್ನಿಯವರಿಂದ ನಮಗೆ ತರಿಸಿ ಕೊಡೋಕ್ಕೆ 1 ವಾರ ಬೇಕು. ಓಕೆನಾ? ನಾವು ದುಡ್ಡು ಫಸ್ಟೇ ಪೇ ಮಾಡಿದ್ರೆ ಆಮೇಲೆ ತರಿಸಿ ಕೊಡ್ತಾರೆ. ಓಕೆನಾ? ಈಗಂತ ಇದು ಆಗ 18,000 ಐತಿ, ಈಗ 25,000 ಆಗಿರುತ್ತೆ ಇದಕ್ಕೆ. ಅಯ್ಯೋ ದೇವ್ರೇ ನೋಡಿ. ಆಮೇಲೆ ಇದು ಒಂದು ನಟ್ಟಿಗೆನೆ 1,000 ಇತ್ತು. ಇದು ಒಂದು ನಟ್ಟು, ಅದನ್ನ ಹೇಳಿದ್ನಲ್ಲ, ಚಿಕ್ಕ ಮಿಷಿನ್ ತೆಗ್ದು ಇದಕ್ಕೆ ಹಾಕೊಂಡಿದ್ದೀನಿ ನಾನು. ಚಿಕ್ಕದು ಫ್ರೇಮ್ ಇತ್ತಲ್ಲ, ಆ ಫ್ರೇಮ್ದು ಇದಕ್ಕೆ ತೆಗ್ದು ಹಾಕಿದ್ದೀನಿ. ಇದಕ್ಕೆ 1,000 ರೂಪಾಯಿ ಹೇಳಿದ್ರು. ನಾನೇನು ಮಾಡಿದೆ, ಬೇಡವೇ ಬೇಡ, ಈಗ 1,500 ಆಗ್ಬೋದು ಅನ್ಕೋತೀನಿ ಮೋಸ್ಟ್. ಇದೊಂದು ನಟ್ಟಿಗೆ, ಇದೊಂದೇ ನಟ್ಟಿಗೆ, ಇನ್ನೇನು ಅಲ್ಲ. ಹಂಗೆ ತುಂಬ ಕಾಸ್ಟ್ಲಿ ಇದೆ. ನೀವು ದೊಡ್ಡದಾಗಿ ಮಾಡ್ತೀನಿ. ಇದು ಕ್ಲಿಪ್ಪು ಬಂದು 500 ರೂಪಾಯಿ. ಇದೊಂದು ಕ್ಲಿಪ್ಗೆ ನಾನು ಇತ್ತು ನನ್ನ ಹತ್ರ, ಒಂದು ಅಲ್ಲೊಂದು ಇಲ್ಲೊಂದು ಹಾಕ್ಬಿಟ್ಟು ಇದು ಮಾಡ್ಬಿಟ್ಟಿದೆ. ಎರಡು ತರೋಣ ಅಂತ ಹೋಗಿ ಕೇಳಿದೆ, ಒಂದಕ್ಕೆ 500 ರೂಪಾಯಿ ಹೇಳಿದ್ರು. ಹೆಂಗಿರುತ್ತೆ ಹೇಳಿ? ಇದಕ್ಕೆ 500 ರೂಪಾಯಿ ಅಂದರೆ ಒಂದು ದಿನ ಕೆಲಸ ಮಾಡಬೇಕು ನಾವು, ಒಂದು ದಿನದ ಕೆಲಸ. ಹಂಗಾಗಿ ನೋಡಿ ಮಾಡಿ ತಗೊಳ್ಳಿ, ನಾನು ತಗೋಬೇಡಿ ಅಂತ ಹೇಳಲ್ಲ. ನಿಮಗೆ ಅದನ್ನು ನಿಭಾಯಿಸೋ ಶಕ್ತಿ, ಕೆಪಾಸಿಟಿ ಇದೆ, ಇಲ್ಲ ಟೈಲರಿಂಗ್ ಜೊತೆಗೆ ನಾವು ಮಾಡ್ತೀವಪ್ಪ, ನಮಗೆ ಧೈರ್ಯ ಇದೆ, ಮ್ಯಾನೇಜ್ ಮಾಡ್ತೀವಿ, ಇಲ್ಲ ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಾರೆ, ಇವಾಗ ಒಂಚೂರು ಅಡ್ಜಸ್ಟ್ ಆಗಿಲ್ಲ ಅಂದರೂ ಸಪೋರ್ಟ್ ಮಾಡ್ತಾರೆ ಅಂತ ಇದ್ರೆ, ಇವಾಗ ಅವ್ರ ಕೆಲಸದಲ್ಲಿ ತಗೊಂಡು ನಾವು ಇದನ್ನು ಅಡ್ಜಸ್ಟ್ ಮಾಡಿ ಆಮೇಲೆ ಇದರಲ್ಲಿ ಇನ್ಕಮ್ ಬಂದಮೇಲೆ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋರು ಮಾಡ್ಬೋದು. ಮಾಡಿ, ತೊಂದರೆ ಏನಿಲ್ಲ. ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ನನಗೆ ಇದರಲ್ಲಿ ಕೆಲಸ ಅನ್ನೋದಕ್ಕಿಂತ ಆ ಥರ ಸ್ವಲ್ಪ ರಿಸ್ಕ್ ಇದೆ. ಅದಕ್ಕೋಸ್ಕರ ಸಿಂಗಲ್ ಹೆಡ್ ಮಿಷಿನ್ ತಗೊಳ್ಳಿ. ಯಾರೇ ತಗೋತೀನಿ ಅಂದರೂ ಅಷ್ಟೇ, ಸಿಂಗಲ್ ಹೆಡ್ ಮಿಷಿನ್ ತಗೊಳ್ಳಿ. ಅದು ಈಗಿಲ್ಲ ಅಂದ್ರೂ ಮುಂದಕ್ಕೆ ಹೋಗ್ತಾನು ನೀವು ನಾನು ಹೇಳ್ದಂಗೆ ಆನ್ಲೈನಲ್ಲೆಲ್ಲ ಬೇಕಾದ್ರೆ ಸೇಲ್ ಮಾಡ್ಬೋದು. ಬ್ಲೌಸ್ ಮೇಲೆ ಹಾಕ್ಬಿಟ್ಟು ಸಿಂಗಲ್ ಪೀಸ್ ಆಗಿ ಸೇಲ್ ಮಾಡ್ಬೋದು, ಇಲ್ಲ ಹೋಲ್ಸೇಲಲ್ಲಿ ಹಾಕ್ಕೊಡ್ತೀನಿ ಅಂತಲೂ ಕೇಳ್ಬೋದು. ಆ ಥರ ತುಂಬ ಬೆನಿಫಿಟ್ ಇದೆ. ಓಕೆನಾ? ಇವಾಗ ಇದರಲ್ಲಿ ಮಾಡ್ತೀನಿ ಅಂದರೆ ತುಂಬಾ ರಿಸ್ಕ್ ಇದೆ. ಒಂದು ದಿನ ಫುಲ್ಲು ಕೆಲಸ ಮಾಡಬೇಕಾಗುತ್ತೆ ಆ ಥರ ಇರೋದ್ರಿಂದ. ಅದಾದರೆ ಸದ್ಯ ನೆಕ್ಕು ಒಂದ್ಸಲ ಆಗುತ್ತೆ, ಫ್ರಂಟು ನೆಕ್ಕು, ಸ್ಲೀವ್ಸ್ ಒಂದ್ಸಲ ಆಗುತ್ತೆ, ಫ್ರೇಮ್ ಚೇಂಜ್ ಮಾಡೋಷ್ಟು ಇರಲ್ಲ. ಇದಾದರೆ ಪದೇ ಚೇಂಜ್ ಮಾಡ್ತಾ ಇರಬೇಕು, ಚೇಂಜ್ ಮಾಡ್ತಾ ಇರಬೇಕು, ದಾರ ಚೇಂಜ್ ಮಾಡಬೇಕು. ಹಿಂಗೆ ಸಖತ್ತು ತಲೆನೋವು ಹಿಡಿಯುತ್ತೆ. ನನಗೆ ತಿಳಿದಿರೋ ಒಟ್ಟಿಗೆ ಹೇಳಿದ್ದೀನಿ. ಸಿಸ್ಟರ್ ನೋಡಿ ಮಿಷಿನ್ ನೋಡಿದ್ರಾ, ಈ ಥರ ಇದೆ. ಓಕೆನಾ? ಆಲ್ರೆಡಿ ನಾನು ಮಿಷಿನ್ ಬಗ್ಗೆ ಹಾಕಿದ್ದೀನಿ, ಆದರೆ ಎಲ್ಲ ಹಾಕಿದ್ದೀನಿ ಅಂತ ಗೊತ್ತಿಲ್ಲ, ವಿಡಿಯೋ ತುಂಬ ದಿನ ಆಯಿತು. ಆಲ್ರೆಡಿ ಈ ಡಿಸೈನ್ ಹಾಕಿದ್ದೀನಿ ನಾನು. ನೋಡಿ ಈ ಡಿಸೈನು. ಇದು ಇವಾಗ ಫ್ರಂಟ್ ಹಾಕಬೇಕು, ಬ್ಯಾಕ್ ಆಗಿದೆ, ಇವಾಗ ಫ್ರಂಟ್ ಹಾಕಬೇಕು. ಇವಾಗ ಇದನ್ನ ನಾಳೆ ಹಾಕ್ತೀನಿ, ಇವತ್ತು ಹಾಕೋಕೆ ಹೋಗಲ್ಲ. ಸ್ವಲ್ಪ ಬೇರೆ ಟೈಮ್ ಆಯಿತು ನೋಡಿ, 11 ಗಂಟೆ ಆಯಿತು. ಇನ್ನೇನು ಹೋಗಿ ರೆಸ್ಟ್ ಮಾಡಬೇಕು ನೋಡಿ. 11 ಗಂಟೆ ಆಗೋಯ್ತು ಟೈಮು. ಹಾಗಾಗಿ ನೀವು ಕೇಳಿದ್ರಲ್ಲ ಅಂತ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿದ್ರ, ಇದೆ ನಮ್ಮ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷನ್. ಓಕೆನಾ? ಹಂಗಾಗಿ ನಾನು ತಗೊಂಡಾಗ ಏನೇನೋ ಆಸೆ ಇಟ್ಕೊಂಡು ತೊಗೊಂಡೆ, ಅದೇನೋ ಸಾಗಲಿಲ್ಲ ನನಗೆ. ಆದರೆ ಇವಾಗ ತಕ್ಕ ಮಟ್ಟಿಗೆ ಬರೋ ಕಸ್ಟಮರ್ಗಂತೂ ನಾನು ಹಾಕ್ಕೊಡ್ತಾ ಇದ್ದೀನಿ. ಹಂಗೆ ಸ್ಟಿಚಿಂಗ್ ಇರೋದ್ರಿಂದ ನನಗೆ ಸ್ಟಿಚಿಂಗ್ ಕೊಡೋದ್ರಿಂದ ನನಗೇನು ಲಾಸ್ ಏನಿಲ್ಲ, ಆರಾಮಾಗಿ ನಡೀತಾ ಇದೆ. ಓಕೆನಾ? ಆಮೇಲೆ ನಮ್ಮ ಟೈಲರಿಂಗ್ ಕೆಲಸದ ರನ್ನಿಂಗ್ ಇರೋದ್ರಿಂದ ನನಗೆ ಇದ್ರದ್ದೇನು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಹಂಗಾಗಿ ನೀವು ಆ ಥರ ನಾನು ಹೇಳ್ದಂಗೆ ಮುದ್ರಾ ಲೋನ್ ಇದೆ, ಮಾಡಿಸಿ, ಆ ಥರ ಮಾಡಿಸಿ, ಇಲ್ಲ ಟೈಲರಿಂಗ್ ಶಾಪ್ ಇಟ್ಕೊಳ್ಳಿ, ಇಲ್ಲ ಈ ಥರ ಮಿಷಿನ್ ಆದರೂ ತೊಗೊಳ್ಳಿ. ಹೋಲ್ಸೇಲಲ್ಲಿ ಸಿಗುತ್ತೆ, ಆದರೆ ದುಡ್ಡು ಅಂತೂ ನಿಮ್ಮ ಕೈಲಿ ಕೊಡೋಲ್ಲ. ಅದೆಲ್ಲ ಆದಮೇಲೆ ನಿಮಗೆ ನೀವೇನು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀರಾ ಅವ್ರಿಗೆ ಹೋಗುತ್ತೆ, ಆ ಕಂಪ್ನಿಗೆ ಹೋಗುತ್ತೆ. ಅಲ್ಲಿಂದ ನೀವು ಐಟಮ್ ತೊಗೋಬೇಕಷ್ಟೇ. ನೀವು ಏನು ಐಟಮ್ ಬೇಕು ಅಂತ ಬರ್ಸ್ಕೊಂಬಂದಿರ್ತೀರಾ, ಅಲ್ಲಿ ಅವ್ರಿಗೆ ಹೋಗುತ್ತೆ ಅಕೌಂಟ್ಗೆ ಡೈರೆಕ್ಟಾಗಿ, ನಿಮ್ಮ ಕೈಗಂತೂ ಅಮೌಂಟ್ ಕೊಡೋಲ್ಲ. ಓಕೆನಾ? ಸಿಗುತ್ತೆ, ಅದು ಸ್ವಲ್ಪ ಓಡಾಡಬೇಕು, ಅದಕ್ಕೆ ರಿಸ್ಕ್ ಇದೆ. ಯಾಕೆಂದರೆ ಗೌರ್ಮೆಂಟ್ಗೆ ದುಡ್ಡು ಅಂದರೆ ಹಾಗೆ ಅಲ್ವಾ, ಸ್ವಲ್ಪ ಓಡಾಡಬೇಕಾಗುತ್ತೆ. ಓಡಾಡಿ ತಗೊಳ್ಳೋದು ಗ್ಯಾರಂಟಿ ಇದ್ದರೆ ಓಡಾಡಿ ತಗೊಂಡು ಮಾಡಿ. ಬಿಸ್ನೆಸ್ ಅಂದಮೇಲೆ ಒಂದು ಸೇರು ಬೀರು ಇದ್ದೇ ಇರುತ್ತೆ, ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಈ ರೀತಿ ಈ ಮಿಷಿನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಾನು ಹೇಳೋದೇನೆಂದರೆ, ಸಿಂಗಲ್ ನೀಡಲ್ ಮಿಷಿನ್ ಬೇಡ, ಸಿಂಗಲ್ ಹೆಡ್ ಮಿಷಿನ್ ತೊಗೊಳ್ಳಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಸಿಸ್ಟರ್ ನಿಮಗೋಸ್ಕರ ಈ ವಿಡಿಯೋ ನಿಮಗೆ ಹಾಗೆ ಹೇಳೋಣ, ಲಿಂಕ್ ಆದರೂ ಕಳ್ಸೋಣ ಅಂದ್ಕೊಂಡೆ. ಯಾಕೆ ಕೇಳ್ತಿದ್ದೀರಾ, ಮತ್ತೆ ಅದನ್ನ ಹುಡುಕಿ ಮಾಡಿ ಹಾಕೋಕ್ಕೆ ಕಷ್ಟ, ಅದಕ್ಕೆ ಡೈರೆಕ್ಟಾಗಿ ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ನನಗೆ ತಿಳಿದಿರೋ ಅಷ್ಟು ಹೇಳಿದ್ದೀನಿ. ನೀವು ಏನಾದ್ರು ತೊಗೊಳ್ಳೇಬೇಕು ಅಂತ ಆಸೆ ಇದ್ದರೆ ಸಿಂಗಲ್ ಹೆಡ್ ಮಿಷಿನ್ ತೊಗೊಳ್ಳಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಅದಕ್ಕೆ ಮಿಷನು ತೊಗೊಳಕ್ಕೂ ಬೇಕಾದ್ರೆ ಇಲ್ಲ ಮನೆ ಹತ್ರನೇ ಇದೆ, 2 ಕಂಪ್ನಿದು ಇದೆ. ಇವಾಗ ಹೊಸ ಕಂಪ್ನಿ ಮಾಯಾ ಅಂತ ಇಟ್ಟಿದ್ದಾರೆ. ಮೊದಲು ರಿಕೋಮಾ ಇತ್ತು, ಆ ಕಂಪ್ನಿಯವರು ಈ ಮಿಷಿನ್ ತೊಗೊಂಡಲ್ಲಿ ಅಲ್ಲಿ ಮಾಯಾ ಕಂಪ್ನಿ ಇದೆ. ಇನ್ನೊಂದು ಕಡೆ HSW ಇದೆ. ಮಧು ನೀವು ಆಲ್ರೆಡಿ ಕೇಳಿರ್ಬೋದು, ಮಧು ಸ್ವಿವಿಂಗ್ ಸೊಲ್ಯೂಷನ್, ಅದು ಇಲ್ಲಿ ನಮ್ಮ ಮನೆಗೆ ಹತ್ರನೇ ಇದೆ. ಬೇಕು ಅಂದರೆ ಅಲ್ಲಿ ತೊಗೋಬೋದು ನೀವು, ಎಲ್ಲ ಮಿಷಿನು ಸಿಗುತ್ತೆ ಅಲ್ಲೂ. ನಾನು ಆಲ್ರೆಡಿ ನೆನ್ನೆ ವಿಡಿಯೋ ಹಾಕಿದ್ನಲ್ಲ, ನಾನು ಸಿಂಗಲ್ ಜಾಕ್ ಮಿಷಿನ್ ಆಗಲಿ, ಮೆರಿಟ್ ಮಿಷಿನ್ ಆಗಲಿ, ಜಿಗ್ಜಾಗ್ ಓರ್ಲಕ್ ಎಲ್ಲ ಅಲ್ಲೇ ತೊಗೊಂಡಿರೋದು. ಅಲ್ಲಿ ಎಂಬ್ರಾಯ್ಡಿಂಗ್ ಮಿಷಿನ್ ಇದೆ. ಓಕೆನಾ? HSW ಇನ್ನೊಂದು ಯಾವುದೋ ಇದೆ. ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ನಮ್ಮ ಮನೆಗೆ ಹತ್ರನೇ ಇದೆ, ದೂರ ಏನಿಲ್ಲ.
ಹಂಗಾಗಿ ನೀವೇನೋ ತೊಗೋಬೇಕಂದ್ರೆ ಅಲ್ಲಿ ಹೋಗಿ ತೊಗೊಳ್ಳಿ. ಅಂದರೆ ನಾನು ಹೇಳಿದೆ ಅಂತಲ್ಲ, ಅಲ್ಲಿ ಸಿಗುತ್ತೆ ಕಂಪ್ಯೂಟರ್ ಮಿಷಿನ್. ತುಂಬ ಜನ ನಾನು ನೋಡಿದ್ದೀನಲ್ಲ, ನೀವು ಫೋನಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಅವ್ರದ್ದು ಅಡ್ರೆಸ್ ಎಲ್ಲ ಸಿಗುತ್ತೆ. ಪ್ರಸನ್ನ ಥಿಯೇಟ್ರ್ ಹಿಂದೆಗಡೆನೇ ಇದೆ. ಇವ್ರದ್ದು ಬಂದ್ಬಿಟ್ಟು ಸುಮ್ನಹಳ್ಳಿ ಹತ್ರ ಸಿಗುತ್ತೆ. ಈ ಮಿಷಿನ್ ತೊಗೊಬಂದ್ವಲ್ಲ ಅದು ಕೃಷ್ಣ ಸೇವಿಂಗ್ ಸೊಲ್ಯೂಷನ್. ಇದು ಬಂದ್ಬಿಟ್ಟು ಮಧು ಕೃಷ್ಣ ಎರಡಿದೆ ನೋಡಿ. ಎರಡು ಕಡೆನೂ ಬೇಕಾದರೆ ನೀವು ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಅಡ್ರೆಸ್ದು ಆಲ್ರೆಡಿ ನಾನು ಬಿಲ್ ತಂದಿದ್ದಿಲ್ಲ, ಅದರಲ್ಲಿದೆ, ಕಳಿಸ್ಕೊಡ್ತೀನಿ. ಬೇಕು ಅಂದರೆ ಹೋಗಿ ವಿಚಾರಿಸ್ಕೊಳ್ಳಿ, ಇಲ್ಲ ಫೋನ್ ನಂಬರ್ ತೊಗೊಂಡು ವಿಚಾರಿಸ್ಕೊಳ್ಳಿ. ನಿಮ್ಗೆ ಯಾವುದು ಓಕೆ ಆಗುತ್ತೆ ತೊಗೋತೀನಿ ಅಂದರೆ ತೊಗೊಳ್ಳಿ. ಓಕೆನಾ. ಇಲ್ಲೂ ಇದೆ ಸಿಂಗಲ್ ಹೆಡ್ಡು, ಅಲ್ಲೂ ಇದೆ. ಅದೇ ಕಂಪ್ನಿಗಳು ಬೇರೆ ಬೇರೆ ಇದೆ. ಓಕೆನಾ. ಒಟ್ಟಲ್ಲಿ ನಾನು ಇಲ್ಲಿ ತೊಗೊಂಡಿದ್ದೆ, ಚೆನ್ನಾಗಿದೆ, ಸರ್ವಿಸ್ ಎಲ್ಲ ಚೆನ್ನಾಗಿದೆ. ನಾನು ಫೋನ್ ಮಾಡಿದ ತಕ್ಷಣ ಎಲ್ಲಕ್ಕ ರಿಪ್ಲೈ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಇಲ್ಲೂ ಇದು ಇರುತ್ತೆ, ಇಲ್ಲೂ ಇಲ್ಲದೆ ಇರಲ್ಲ. ಯಾಕೆ ಮಿಷಿನ್ಗಳು ಇಟ್ಟಿದ್ಮೇಲೆ ಅವರು ಸರ್ವಿಸ್ ಎಲ್ಲ ಕೊಟ್ಟೇ ಕೊಡ್ತಾರೆ. ಆಮೇಲೆ ವೀಡಿಯೋ ಕಾಲಿಂದ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡಿ. ಹಂಗಾಗಿ ನೀವು ಬೇಕಾದ್ರೆ ತೊಗೋಬೇಕು ಅಂದರೆ ಆ ಥರ ಮಾಡಿ ಕಮೆಂಟ್ ಮಾಡಿ. ಬೇಕಾದ್ರೆ ಅಡ್ರೆಸ್ನ ನಾನು ಕಳಿಸ್ಕೊಡ್ತೀನಿ. ನಾನು ಇವಾಗೆಲ್ಲೋ ಇದೆ, ಇವಾಗ ಸಿಕ್ಕಲ್ಲ. ಬೇಕಾದರೆ ನಾನೊಂದು ಅದರಲ್ಲಿ ಮೆಸೇಜಲ್ಲಿ ಹಾಕ್ತೀನಿ. ಓಕೆನಾ. ಬೇಕು ಅಂದರೆ ಇಲ್ಲ ನಂಬರ್ ಕೊಡ್ತೀನಿ, ಇವಾಗ ನೀವು ಮಾತಾಡ್ಕೋಬೋದು. ಅವ್ರ ನಂಬರ್ ಇದೆ, ಬೇಕಾದ್ರೆ ನಂಬರ್ ಕೊಡ್ತೀನಿ. ಫೋನ್ ಮಾಡಿ ಕೇಳಿದ್ರೆ ಅವ್ರು ಎಲ್ಲ ಡೀಟೇಲ್ಸ್ ಹೇಳ್ತಾರೆ, ಅಡ್ರೆಸ್ ಹೇಳ್ತಾರೆ, ಹೋಗ್ಬೋದು. ನೀವು ಲೊಕೇಶನ್ನು ಕಳಿಸ್ಕೊಡ್ತಾರೆ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.